ಶಿವಮೊಗ್ಗ ನಗರ ಆಟೋ ಚಾಲಕನಾಗಿ ನಿರ್ವಹಿಸ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ ಪ್ರೀಪೇಡು ಮತ್ತು ಮತ್ತು ರಾಪಿಡೋ ಅವೆಲ್ಲ ನಿಲ್ಲಿಸಬೇಕು. ಆದರೆ ಆಟೋ ಚಾಲಕರಿಗೆ ಭಾಳ ತೊಂದರೆ ಆಗ್ತಾಯಿದೆ ಮತ್ತು ಜೀವನಕ್ಕೋಸ್ಕರ ತೊಂದರೆ ಆಗ್ತಾಯಿದೆ. ಆದ್ರೂ ರೈಲ್ವೆ ಸ್ಟೇಷನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಪ್ರೀಪೇಡ್ ಮಾಡಿಬಿಟ್ಟು ಜನಗಳಂತೂ ಪ್ರೀಪೇಡ್ ತೊಗೊಂಬರೋ 4-5 ಜನ ಇರ್ತಾರೆ, ಅದೇ ಬಾಡಿಗೆ ಕೇಳ್ತಾರೆ. ಪ್ರೀಪೇಡಿಂದ ಏನು ಸರ್ವೇನೂ ಮಾಡಿಲ್ಲ, ಏನಿಲ್ಲ, ಪ್ರೀಪೇಡ್ ಮಾಡಿಬಿಟ್ಟಾರೆ. ಟ್ಯಾಂಕ್ ಮೇಲೆ ಹೊಡೆದ್ರೆ ಬರ್ತಾಯಿಲ್ಲ, ಬಾಪೂಜಿ ನಗರ ಹೊಡೆದ್ರೂ ಬರೋಲ್ಲ, ಗೋಪಾಳದಲ್ಲಿ ಹೊಡೆದು ಕ್ರಾಸ್ ಅಂತ ಹೊಡೆದ್ರೂ ಬರೋಲ್ಲ, ಸರ್ವೆ ಅಂತೂ ಮಾಡಿಲ್ಲ. ಆದರೂ ಪ್ರೀಪೇಡಲ್ಲಿ ತೊಗೊಂಡು ಓಡಿಸಿ ಪ್ರೀಪೇಡ್ ಮುಖಾಂತರ ತೊಗೊಂಡು ಆಟೋ ಒಂದು ಚಾಲನೆ ಮಾಡಿ ಅಂತ ಹೇಳ್ತಾರೆ, ಜನಗಳಿಗೆಲ್ಲ ಹೇಳ್ತಿದ್ದಾರೆ. ಆದ್ರೂ ಪ್ರೀಪೇಡಲ್ಲಿ ಸರ್ವೆ ಮಾಡಿಲ್ಲ. ಶಿವಮೊಗ್ಗ ಜಿಲ್ಲೆ ತಾಲೂಕಲ್ಲಿ ಯಾವುದು ಒಂದು ಸರ್ವೆ ಮಾಡಿಲ್ಲ. ಬಸವನಗುಡಿ ಹೊಡೆದ್ರು 1ನೇ ಕ್ರಾಸಿಂದ 6ನೇ ಕ್ರಾಸ್ವರೆಗಿದೆ, ಅದು 1ನೇ ಕ್ರಾಸೂ ಬರಲ್ಲ, ಯಾವುದು ಬರಲ್ಲ, ಯಾವುದಾರ ಒಂದು ಕೊಡ್ತಿದ್ದಾರೆ ಪ್ರೀಪೇಡ್ ಹೊಡೆದು. ಆದ್ದರಿಂದ ಆಟೋ ಚಾಲಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಪ್ರೀಪೇಡು ರಾಪಿಡು ನಿಲ್ಲಿಸ್ಬಿಡಬೇಕು. ಬೈಕ್ ರಾಪಿಡೋದ್ರಿಂದ ಮತ್ತು ಆಟೋ ಚಾಲಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ನಮಗೂ ಆಟೋಗಿಲ್ಲದೆ ವೈಟ್ ಬೋರ್ಡ್ ಕೊಡ್ಬಿಡಿ, ಅದಕ್ಕೆ ಇದಕ್ಕೆ ಪರ್ಮಿಟ್ ಇಲ್ಲ, ಇನ್ಸೂರೆನ್ಸ್ ಇಲ್ಲ, ಏನೆಲ್ಲ ಮಾಡ್ಬೋದು. ಅವ್ರು ಹೆಂಗೆ ಬೇಕಾದ್ರೂ ಮಾಡ್ತಿದ್ದಾರೆ. ಆದ್ದರಿಂದ ಅದೇ ಥರ ನಾವು ಹೊಡಿತೀವಿ. ಗೌರ್ಮೆಂಟ್ ಮಾಡಿರೋದು ಕೆಲಸ ಅಲ್ಲ ಇದು. ಬಡವ್ರ ಹೊಟ್ಟೆ ಮೇಲೆ ಕಲ್ಲು ಹಾಕಿದ್ದಾರೆ. ಈಗ ನೋಡಿದರೆ ಶಿವಮೊಗ್ಗ 10 ಕಿಲೋಮೀಟ್ರ್ ಸರ್ವೆ ಮಾಡಿದ್ರೆ 10 ಕಿಲೋಮೀಟ್ರ್ ಇಲ್ಲ. ಆದ್ರೂ 7-8 ಸಾವಿರ ಆಟೋಕ್ಕೆ ಪರ್ಮಿಟ್ ಕೊಡ್ತಿದ್ದಾರೆ. ಪರ್ಮಿಟ್ ನಿಲ್ಲಿಸಬೇಕು. ಪರ್ಮಿಟ್ ನಿಲ್ಲಿಸಿದ್ರು ಮತ್ತೆ ನಮಗೂ ಸ್ವಲ್ಪ ಜೀವನಕ್ಕೂ ಆಗತ್ತೆ. ಈಗ ನೋಡಿದ್ರೆ ಗಾಡಿಗಳು ತುಂಬ ಆಗಿದೆ, ಎಲ್ಲಿ ನೋಡಿದ್ರು ಬಾಡಿಗೆ ಇಲ್ಲ. ಶಿವಮೊಗ್ಗ ಲಿಮಿಟ್ಟು ಆಟೋ ದಾಟಿಬಿಟ್ಟಿದೆ. ಆದ್ದರಿಂದ ಸರ್ಕಾರದವ್ರು ಏನು ಮಾಡ್ತಾರೆ, ಸರ್ಕಾರದಲ್ಲಿ ಏನು ಮಾಡ್ತಾ ಇಲ್ಲ. ಶೋರೂಮಲ್ಲಿ ಫ್ರೀ ಪರ್ಮಿಟ್ ಕೊಟ್ಟಿದ್ದಾರೆ, ಪರ್ಮಿಟ್ ನಿಲ್ಲಿಸಬೇಕು. ಅದೇ ನಾವು ಆಟೋ ಡ್ರೈವರ್ ಫೈರೋಜ್ ಖಾನ್ ಅಂತ ನಮ್ಮ ಹೆಸರು. ನಾವು ಆಟೋ ಡ್ರೈವರ್ ಶಿವಮೊಗ್ಗದಲ್ಲಿ. ಇದು ಬೈಕ್ ಆನ್ಲೈನ್ಗಳಿಂದ ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆಟೋದವರಿಗೆ ಬಾಡಿಗೆಗಳು ಆಗ್ತಾಯಿಲ್ಲ. ನಾವು ಡೈಲಿ ಮಿನಿಮಮ್ ಅಂದರೆ ಒಂದು 500-600 ರೂಪಾಯಿ ದುಡಿಮೆ ಮಾಡೋದು ಸಾಕಾಗ್ತಾಯಿದೆ. ಇಲ್ಲಿ ನಮಗೆ ಭಾಳ ತೊಂದರೆಗಳು ಆಗ್ತಾಯಿದೆ. ಅದ್ರ ಕಡೆಯಿಂದ ಅದರೆಲ್ಲ ನಿಲ್ಲಿಸಿ ಇದು ಮಾಡಿರಿ. ಅದೇನಪ್ಪ ಅಂದ್ಬಿಟ್ಟು ಶಿವಮೊಗ್ಗದಲ್ಲಿ ಪರ್ಮಿಟ್ಗಳು ಜಾಸ್ತಿ ಆಗಿಬಿಟ್ಟು, ಗಾಡಿಗಳೂ ಜಾಸ್ತಿ ಆಗಿಬಿಟ್ಟು, ಇದು ಯಾವುದೇ ಕಾರಣಕ್ಕೂ ನೀವು ಏನು ಆಕ್ಷನ್ ಸುಮ್ಕೆ ಏನಪ್ಪ ಅಂದರೆ ಪರ್ಮಿಟ್ಗಳು ಬರ್ತಾಯಿದ್ದಾವೆ, ಗಾಡಿಗಳು ತೊಗೊಂಬರ್ತಿದ್ದಾರೆ. ಎಲ್ಲರೂ ವೆಹಿಕಲ್ಗಳು ಮಾಡ್ಕೊಂಡಿಲ್ಲ, ಏನು ಬಾಡಿಗೆಗಳು ಏನೂ ನಡೀತಾ ಇಲ್ಲ. ಈಗ ಡೈಲಿ 20 ವರ್ಷದಿಂದ ಆಟೋ ಇದೇ ಜೀವನ ಮಾಡೋರು ನಮಗೆಲ್ಲ ಭಾಳ ತೊಂದರೆ ಆಗಿಬಿಟ್ಟಿದೆ. ನಾವೆಲ್ಲ 20 ವರ್ಷ ಆಯಿತು ಆಟೋ ಡಿಪಾರ್ಟ್ಮೆಂಟಿಗೆ ಬಂದು. ಅದ್ರ ಕಡೆಯಿಂದ ನಮಗೇನು ಉಪಯೋಗಿಲ್ಲ. ಏನು 500 ರೂಪಾಯಿ ಬೆಳಗಿನ ಸಂಜೆವರೆಗೆ 500 ರೂಪಾಯಿ ದುಡಿಮೆ ಮಾಡಿಸ್ಲಿಕ್ಕೆ ಸಾಕಾಗ್ತೈತೆ. ಇದರಿಂದ ಸಮಸ್ಯೆಗಳು ಅಂದರೆ ಈಗ ಆನ್ಲೈನ್ಗಳಿಂದ ಸಮಸ್ಯೆಗಳು ಬರ್ತವೆ. ಈಗ ಬುಕ್ಕಿಂಗ್ಗಳು ಅಲ್ಲೆಲ್ಲಿ ಮಾಡ್ಕೊತಿದ್ದಾರೆ. ಈಗ ಅಲ್ಲೇ ಹೋಗ್ಬಿಟ್ಟು ಮನೆ ಥರನೇ ಹೋಗ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಪಿಕಪ್ ಮಾಡ್ಕೊತಾರೆ ಗಾಡಿಗಳು. ನಾವು ಸ್ಟ್ಯಾಂಡಲ್ಲಿ ನಿಲ್ಲಿಸಿ ಬಾಡಿಗೆ ಮಾಡೋದು. ಈಗ ನಾವು ಏನು ಹೊರಗಡೆ ಹೋಗ್ತಾಯಿಲ್ಲ, ಫುಟ್ಪಾತಲ್ಲಿ ಹೋದರೆ ಕೇಸ್ಗಳು ಬೀಳುತ್ತೆ. ನಿಲ್ಲಕ್ಕೆ ಕೊಡೋಲ್ಲ ನಮಗೆ, ಸೈಡಲ್ಲೆಲ್ಲ ಹಾಕ್ಕೊಳಕ್ಕೆ. ಈ ಥರ ಎಲ್ಲ ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾವು ಡೈಲಿ 1000 ರೂಪಾಯಿ ಅಂತ ದುಡಿತಲ್ಲ, 500 ರೂಪಾಯಿ ಮಾಡಿಸ್ಲಿ ನಾವು ಸುಸ್ತಾಗಿದ್ದೀವಿ ಬೆಳಗ್ಗಿಂದ. ಯಾಕಂದರೆ ಗಾಡಿಗಳಲ್ಲೂ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲೆಲ್ಲ ಪರ್ಮಿಟ್ ಫುಲ್ ಮಾಡಿಬಿಟ್ಟಾರೆ, ಪರ್ಮಿಟ್ ಫ್ರೀ ಮಾಡಿಬಿಟ್ಟು ಭಾಳ ಗಾಡಿಗಳು ಬಂದುಬಿಟ್ಟಾವೆ. ಆಶ್ಚರ್ಯಗಳು ಏನೂ ಇಲ್ಲ. ಬೈಕ್ಗಳು ನಿಲ್ಲಿಸ್ಕೊಂಡು ನಮಗೆ ತುಂಬ ಪ್ರಾಬ್ಲಮ್ಗಳು. ಆಟೋ ಡಿಪಾರ್ಟ್ಮೆಂಟ್ಗಳು ಏನು ಮಾಡ್ಕೊತಿದ್ರೆ ಅದಕ್ಕೆ ಭಾಳ ಪ್ರಾಬ್ಲಮ್ಗಳು ಆಗ್ತದೆ. ಅದರಿಂದ ಏನಿಲ್ಲ, ಬೈಕ್ ಅದು ಏನೈತೆ ಅದೆಲ್ಲ ನಿಲ್ಲಿಸ್ಬೇಕು ಅನ್ನೋದು ಮಾತು. ಅದು ನಿಲ್ಲಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಇಲ್ಲ ಆಟೋ ಡಿಪಾರ್ಟ್ಮೆಂಟ್ ಅದೇ ನೆನ್ಸ್ಕೊಂಡು ಜೀವನ ಮಾಡ್ತಾಯಿರೋದು. ನಾವು ಮಿಡ್ಲಿ ಸ್ಕೂಲಲ್ಲಿ ಹುಡುಗರೆಲ್ಲ ಓದಿಸ್ಕೊಂಡು ಜೀವನ ಮಾಡ್ತಾಯಿರೋದು ಆಟೋ ಡ್ರೈವರ್ಗಳು. ಅದ್ರ ಕಡೆಯಿಂದ ಭಾಳ ತೊಂದರೆ ಆಗುತ್ತೆ ಆಟೋ ಡ್ರೈವರ್ಗಳಿಗೆ. ಅದೇ ನೆನ್ಸ್ಕೊಂಡು ಜೀವನ ಮಾಡೋರಿಗೆ ಭಾಳ ಪ್ರಾಬ್ಲಮ್ಗಳು ಆಗ್ತಾಯಿತ್ತು ನಮಗೆ ಆಟೋ ಡ್ರೈವರ್ಗಳಿಗೆ. ನಮ್ದೇನು ಗೊತ್ತಾ, ಮನೆ ಬಾಡಿಗೆಗಳು ಅವು ಎಲ್ಲ ಇದರಲ್ಲೇ ಜೀವನ ನಡೆಸ್ಕೊಂಡು ಹೋಗ್ಬೇಕು ನಾವು ಆಟೋದಲ್ಲೇ. ಹಲೋ, ನಾವು ಮಕ್ತಿಯಾರ್ ಅಂತ ಶಿವಮೊಗ್ಗದಿಂದ ಆಟೋ ಓಡಿಸೋದು. ನಾವು ಆಟೋ ಇಲ್ಲಿ ಭಾರಿ ಪ್ರಾಬ್ಲಮ್ ಆಗಿದ್ದಾವೆ. ಏನು ದಿನಕ್ಕೆ ಒಂದು 500 ರೂಪಾಯಿ ದುಡಿದ್ರೆ ಜಾಸ್ತಿ ಆಗಿದೆ. ಶಿವಮೊಗ್ಗದಲ್ಲಿ ದುಡಿಮೆ ಕಮ್ಮಿ ಆಗಿದೆ, ಏನು ಇನ್ಕಮ್ ಇಲ್ಲ. ಎಲ್ಲ ಬಂದು ಸಣ್ಣ ಹುಡುಗರು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಬಂದು ಗಾಡಿ ಓಡಿಸ್ತಾರೆ. ನಾವು ಮಾಮೂಲಿ ಮಾಡೋರಿಗೆ ಭಾರಿ ತೊಂದರೆ. ಅದ್ರ ಬೇರೆ 2 ವೀಲರ್ ಮಾಡಿದ್ದಾರೆ. 2 ವೀಲರಿಂದನೂ ನಮಗೆ ತೊಂದರೆ ಭಾರಿ. ಬಾಡಿಗೆ ಒಂದು ಸಿಂಗಲ್ ಪಾರ್ಟಿ ಅವರೆಲ್ಲ ಕಲ್ಸ್ಕೊಂಡು ಹೋಗ್ಬಿಟ್ರೆ ನಾವು ಅದಕ್ಕೋಸ್ಕರನೇ ಕಾಯ್ತಾ ಇರೋದು. ಅದು ಬಿಟ್ಕೊಂಡು ಬರೀ ಇವರೇ ಹೊಡೆದ್ಬಿಟ್ರೆ ನಾವು ಬೆಳಗಿನ ಸಂಜೆದಾಗ ಆಟೋ ಗಂಟೆ ನಿಲ್ಲಿಸ್ಕೊಂಡು ಒಂದೊಂದು ಬಾಡಿಗೆ ಹೊಡೆಯೋಕ್ಕಾಗತ್ತೆ. ಅದರಿಂದ ನಮಗೂ ಭಾರಿ ತೊಂದರೆ ಆಗ್ತಾಯಿದೆ. ಅದೆಲ್ಲ ನಿಲ್ಲಿಸ್ಬೇಕು. ಮತ್ತು ಆಟೋಗಳು ಸಣ್ಣ ಹುಡುಗರು, ವಯಸ್ಸಾದವರು ಎಲ್ಲ ಸುಮಾರು ಆಟೋದವರು ಎಲ್ಲ ಬಂದಿದ್ದಾರೆ. ಅವರಿಗೂ ಒಂದು ಕಂಡೀಷನ್ ಮಾಡಬೇಕು. ಮತ್ತು ಇದರಲ್ಲಿ ಜಾಸ್ತಿ ಏನಪ್ಪ ಅಂದರೆ DL ಇಲ್ಲ, ಅದೆಲ್ಲ ಗೌರ್ಮೆಂಟ್ ನೋಡ್ಕೊಳ್ತಾರೆ. ಅದು ನಮಗೆ ಸಮಸ್ಯೆ ಅಲ್ಲ. ನಮ್ಮದು ಏನಿದೆ ಅದೆಲ್ಲ ಪ್ರೀಪೇಡು ಇದು ಆನ್ಲೈನಲ್ಲಿ ಎಲ್ಲ ಮಾಡಿರೋದು ಅದೆಲ್ಲ ನಿಲ್ಲಿಸ್ಬೇಕು.
ಇರೋರಿಗೆ ನಾವು ಸಣ್ಣ ಪುಟ್ಟ ಇವಾಗ ನಾವಂತ ಮೊಬೈಲ್ ಇದ್ದಾವೆ, ನಮಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಗೊತ್ತಿಲ್ಲದವರು ಸುಮಾರು ಆಟೋದವ್ರು ಇದ್ದಾರೆ, ಹಳಬ್ರು ಅವರಿಗೆಲ್ಲ ಏನು ಗೊತ್ತಾಗುತ್ತೆ, ಫೋನಲ್ಲಿ ಬಂದರೆ ಫೋನ್ ಮಾತಾಡ್ತಾರೆ ಅಷ್ಟೇ. ಅವರಿಗೂ ತೊಂದರೆ ಆಗುತ್ತೆ, ದುಡಿಮೆ ಮಾಡ್ಕೊಂಡು ತಿನ್ನೋರಿಗೂ ಭಾರಿ ತೊಂದರೆ ಆಗುತ್ತೆ. ಇದರಿಂದ ಎಲ್ಲ ನಿಲ್ಲಿಸ್ಬೇಕು. ಮತ್ತು ಪರ್ಮೆಂಟ್ಗಳು ಓಪನ್ ಮಾಡಿಬಿಟ್ಟು ಗಾಡಿ ಅಂತೂ ಭಯಂಕರ ಆಗಿಬಿಟ್ಟಿದೆ ಶಿವಮೊಗ್ಗದಲ್ಲಿ. ಹಾಂ, ಅದು ನಿಲ್ಲಿಸಲೇಬೇಕು. ಅದು ನಿಲ್ಲಿಸಿಲ್ಲ ಅಂದರೆ ನಮಗೆ ಆಗಲ್ಲ. ನಾವು ದುಡಿಮೆ ಮಾಡ್ಕೊಂಡು ತಿನ್ನೋರಿಗೆ ಭಾರಿ ಕಷ್ಟ ಆಗುತ್ತೆ. ಅದಕ್ಕೆಲ್ಲ ಮಾಡ್ಬೋದಂತ ಮಾಡಿದ್ದಾರೆ, ಕರೆಕ್ಟ್ ಇಲ್ಲ ಅಂತಿಲ್ಲ. ನಮಗೆ ತೊಂದರೆ ಆಗುತ್ತಲ್ಲ. ಇವಾಗ ಓದಿದ್ದಾರೆ, ಅವರಿಗೆಲ್ಲ ಏನು ಗೊತ್ತಿಲ್ಲ. ಅವ್ರು ಏನು ಮಾಡಬೇಕು ಜೀವನ, ಅವ್ರು ಹೆಂಗೆ ನಡೀಬೇಕು? ಅದೇ ಸ್ವಂತ 20-25 ವರ್ಷ 30 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದು ಬಿಟ್ಟು ಮತ್ತು ಈಗ ಗೌರ್ಮೆಂಟಿಂದ ಬಿಟ್ಟಾರಂತ ಇದೆಲ್ಲ ಮಾಡಿಬಿಟ್ರೆ ಅವರಿಗೆ ಹೊಟ್ಟೆ ಮೇಲೆ ಹೊಡೆದಂಗಲ್ಲ. ಅದು ನೋಡಬೇಕಲ್ಲ. ಸರ್ಕಾರದಿಂದ ಏನು ಕೊಡ್ತಾರೆ, ನಮಗೆ ಏನು ಕೊಡ್ತಾಯಿಲ್ಲ. ಬಸ್ಗಳೆಲ್ಲ ಫ್ರೀ ಮಾಡಿದ್ದಾರೆ, ಅದೆಲ್ಲ ಇನ್ಕಮ್ ಇದೆ. ನಾವು ಯಂಗ್ಸ್ರಿಗಾಗತ್ತೆ, ನಮಗೇನಿಲ್ಲ, ದುಡಿಮೆ ಇಲ್ಲ. ಶಿವಮೊಗ್ಗದಲ್ಲಿ ದುಡಿಮೆನೇ ಇಲ್ಲ, ಆ ಥರ ಆಗಿಬಿಡಿ. ಒಂದು ಕೂಲಿ ಮಾಡೋಕೆ ಹೋದ್ರೂ ಆಗುತ್ತೆ, ಕೂಲಿ ಮಾಡೋಕೆ ಹೋದ್ರೆ ಬೇರೆಯವರು ಕರ್ಕೊಳಲ್ಲ, ಅವರೇ ಮಾಮೂಲಿ ಜನ ಇದ್ದಾರೆ ಅಂತಾರೆ. ಹಂಗಾಗಿ ಇದೆಲ್ಲ ಗೌರ್ಮೆಂಟ್ ಅವ್ರನ್ನ ಏನೋ ನೋಡಿ ನಮಗೆ ಆಟೋದವರಿಗೋಸ್ಕರ ಏನಾದರೂ ಒಂದು ಕ್ರಮ ತೊಗೊಬೇಕು. ಸರ್ ನಮಸ್ಕಾರ ಸರ್, ನನ್ನ ಹೆಸರು ರಫಿ ಅಂತ, ಶಿವಮೊಗ್ಗದಲ್ಲಿ ಇರೋದು. ನಾವು ಈ ಆಟೋ ಡಿಪಾರ್ಟ್ಮೆಂಟಿಂದ ಬಂದು ನಾವು 20 ವರ್ಷದಿಂದ ಮೊದಲೇ ಓಡಿಸ್ತಿದ್ವಿ ಆಟೋ. ಅಷ್ಟು ಪ್ರಾಬ್ಲಮ್ ಇರಲಿಲ್ಲ. 30 ರೂಪಾಯಿ ಲೀಟ್ರಿಂದ ಓಡಿಸ್ತಿದ್ದೀವಿ, ಏನು ಪ್ರಾಬ್ಲಮ್ ಇದ್ದಿಲ್ಲ. ಒಂದು ಆಟೋ ಆವಾಗ ಕಮ್ಮಿ ಇತ್ತು, ಈಗ ಮನೆಗೆ ಆಟೋ ಆಗಿದೆ. ಅದು ಆಟೋ ಆಗಲಿ ಅದೇನು ತೊಂದರೆ ಇಲ್ಲ. ಈ ಬೈಕ್ ಅವ್ರು ಬಂದುಬಿಟ್ಟು ನಮಗೆ ಈ ಸ್ಟ್ಯಾಂಡಿಗೆ ಬೆಳಗ್ಗೆ 8-9 ಗಂಟೆಯಿಂದ ಬರ್ತೀವಿ ಮನೆಯಿಂದ. 11 ಗಂಟೆ ಮನೆಯಿಂದ ಜನ ಬರ್ತಾರೆ. ಈ ಬೈಕ್ ಅವರು ಹೋಗಿದ್ರೆ ಮನೆಯಿಂದ ಕರ್ಕೊಂಡು ಹೋದರೆ ಆಟೋ ಸ್ಟ್ಯಾಂಡವ್ರಿಗೂ ಯಾರೂ ಬರೋಲ್ಲ ಜನ. ಅದು ಒಂದು ಸ್ವಲ್ಪ ಬೆಂಗಳೂರಲ್ಲೂ ಇತ್ತು, ಈಗ ಸ್ಟಾಪ್ ಮಾಡಿದರು, ಮತ್ತೆ ಚಾಲೂ ಮಾಡಿದ್ರು. ಕೋರ್ಟ್ ಏನು ತೊಗೊಂಡಿದ್ದಾರೆ, ಅದಕ್ಕಿಂತ ನಾವು ಏನು ಮಾಡೋಕ್ಕಾಗಲ್ಲ. ಕೋರ್ಟ್ ನಿರ್ಧಾರನೇ ಅದು ಸ್ಟಾಪ್ ಮಾಡಿರಿ ಅಂತ ನಾವು ಬೇಡ್ಕೊತೀವಿ ಅಷ್ಟೇ. ಮತ್ತು ಇದು ಹೊಸ ಆಟೋ ತೊಗೊಂಡು ಈಗ ಲೋನ್ ಕಟ್ಟೋಕ್ಕಾಗ್ತಿಲ್ಲ, ಸಾಲ ತೊಗೊಂಡು ಅದು ಕಟ್ಟೋಕ್ಕಾಗ್ತಾಯಿಲ್ಲ. ಸರ್ ಒಂದು ಏನು ಪ್ರಾಬ್ಲಮ್ ಅಂದರೆ, ಮನೆ ಜೀವನ ನಡಿಬೇಕಂದ್ರೆ ಒಂದು 3-4 ಮಕ್ಕಳು ಇದ್ದಾವೆ. ಅದು ಆಟೋ ಡ್ರೈವರೇ ಮೇಂಟೆನೆನ್ಸ್ ಮಾಡಬೇಕು. ಮನೆ ಬಾಡಿಗೆ, ಆಟೋ ಕಲೆಕ್ಷನ್ನು, ಗ್ಯಾಸು ಅವೆಲ್ಲ ಮೇಂಟೆನೆನ್ಸ್ ಆಗೋಲ್ಲ ಸರ್. ಹೆಂಗೋ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಅದು ಪ್ಲೀಸ್ ಒಂದು ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್, ಪ್ಲೀಸ್ ಅದು ಬೈಕ್ ಅವ್ರು ನಿಲ್ಲಿಸಿ ಅದೇನೋ ಅನುಕೂಲ ಮಾಡಿಕೊಡಿ ಸರ್. ಅದಕ್ಕಿಂತ ಜಾಸ್ತಿ ಏನೋ ಹೇಳೋಕೆ ಹೋಗೋಲ್ಲ. ಈ ಲೇಡೀಸ್ ಎಲ್ಲ ಫ್ರೀ ಮಾಡಿದ್ದಾರೆ, ಬಸ್ಸಲ್ಲಿ ಎಲ್ಲ ಓಡಾಡ್ತಿದ್ದಾರೆ. ಈ ಆಟೋದವ್ರು ಬರೋದು ಎಮರ್ಜೆನ್ಸಿಗೋಸ್ಕರ. ಅದು ಎಮರ್ಜೆನ್ಸಿ ಬಂದು ಆಗಿಬಿಟ್ರೆ ಹತ್ರ ಬೈಕ್ ಹೋದರೆ ಆಟೋದವ್ರ ಹತ್ರ ಯಾರೂ ಬರೋಲ್ಲ. ಅದು ದಯವಿಟ್ಟು ಹೇಳ್ತೀನಿ, ಅದೊಂದು ಸ್ವಲ್ಪ ಕೋರ್ಟಿಂದ ಇದು ಮಾಡ್ಕೊತೀನಿ, ಅದು ಬಂದ್ ಮಾಡಿ ಆಟೋ ಡ್ರೈವರಿಗೆ ಹೆಲ್ಪ್ ಮಾಡಿ. ತುಂಬ ಸಾಲ ಮಾಡ್ಕೊಂಡು ಆಟೋ ತೊಗೊಂಡಿದ್ದಾರೆ, ಕಂತು ಕಟ್ಟೋಕ್ಕಾಗ್ತಾಯಿಲ್ಲ. 4,000-5,000 ಕಂತು ತಿಂಗಳಿಗೆ, ಅವೆಲ್ಲ ಕಟ್ಟೋಕ್ಕಾಗಲ್ಲ ಸರ್. ಇದು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಿದ್ದೀವಿ. ಅದು ಸ್ವಲ್ಪ ಇದು ಮಾಡ್ಕೊಂಡು ಆರಾಮಾಗಿ ಅದು ಸ್ವಲ್ಪ ಇದು ಮಾಡ್ಕೊಂಡು ಮಾಡಿ ಸರ್. ಮತ್ತು ಬೇರೆ ಏನು ಕೇಳೋಕ್ಕಾಗಲ್ಲ. ಭಾಳ ತೊಂದರೆಯಲ್ಲಿದ್ದೀರಿ ಆಟೋ ಡ್ರೈವರ್ಗಳು ತುಂಬ. ಬೈಕ್ ಬಿಟ್ಟರೆ ಏನಿಲ್ಲ ಸರ್, ಬೈಕ್ ಬಿಡಲಿ, ಟ್ಯಾಕ್ಸಿಲಿ ಅದು ನಮಗೆ ಇಷ್ಟು ಇಲ್ಲ ಬಂಡವಾಳ ಹಾಕ್ಕೊಂಡಿರ್ತೀವಲ್ಲ, ನಾವೇನು ಮಾಡಬೇಕು? ಬೈಕ್ ಏನು 20,000ಕ್ಕೆ ಬರುತ್ತೆ, ಆಟೋ 4 ಲಕ್ಷ ರೂಪಾಯಿ 3.5 ಲಕ್ಷ ರೂಪಾಯಿ. ನಾವು ಹೆಂಗೆ ಕಟ್ಟೋಕ್ಕೆ ಸರ್? ಆಗಲ್ಲ. ಬೈಕ್ ಅವ್ರೇನು 1 ಲೀಟ್ರ್ ಪೆಟ್ರೋಲ್ ಹಾಕಿದರೆ ಊರೆಲ್ಲ ಸುತ್ತಾಡ್ಕೊತಾರೆ. ನಾವು 200 ರೂಪಾಯಿ ಗ್ಯಾಸ್ ಹಾಕಿದ್ರು 400 ರೂಪಾಯಿ ಮಾಡೋಕ್ಕಾಗ್ತಿಲ್ಲ ಸರ್. ಅದು ಭಾಳ ಪ್ರಾಬ್ಲಮ್ ಆಗಿದೆ ಸರ್. ದಯವಿಟ್ಟು ಹೇಳ್ತಿದ್ದೀನಿ, ಅದು ಒಂದು ನಿಲ್ಲಿಸಿ ಸಹಾಯ ಮಾಡಿ ಆಟೋ ಡ್ರೈವರಿಗೆ. ಬೈಕ್ ಟ್ಯಾಕ್ಸಿ ಬಿಟ್ಟಿರೋದು ನಮಗೆಲ್ಲ ಭಾರಿ ತೊಂದರೆ ಆಗ್ತಿದೆ. ಯಾಕಂದರೆ ಆಟೋಗೆ ಬರೋರೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿಬಿಡ್ತಾರೆ. ಮತ್ತು ಪ್ರಿಪೇರ್ಡ್ ಎಲ್ಲ ಆಗಿದೆ, ಪ್ರಿಪೇರ್ಡ್ ಕಡೆಯಿಂದನೂ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅವೆಲ್ಲ ನಮ್ಮ ಶಿವಮೊಗ್ಗ ಸಿಟಿ ಏನು ಭಾರಿ ಇಲ್ಲ, ಹೋದರೆ ಒಂದು 10 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಇರ್ಬೋದು ಶಿವಮೊಗ್ಗ ಸಿಟಿ. ಎಲ್ಲ ಬೈಕ್ ಟ್ಯಾಕ್ಸಿ ಅದು ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಆಟೋದವ್ರು ಅಷ್ಟು 15-20 ವರ್ಷದಿಂದ ಆಟೋ ಹೊಡಿತಾ ಇದ್ದೀವಿ, ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ದೀವಿ. ಇದು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ಅವೆಲ್ಲ ಬಂದುಬಿಟ್ಟು ನಮಗೆ ಆನ್ಲೈನು ಎಲ್ಲ ಬುಕ್ಕಿಂಗ್ ಎಲ್ಲ ಬಂದುಬಿಟ್ಟು ನಮಗೆಲ್ಲ ತುಂಬ ತಾಪತ್ರೆ ಆಗ್ತಿದೆ. ಇವೆಲ್ಲ ನೆಸಸರಿ ಇಲ್ಲಿ ಏನು ಬೇಡ ಅನಿಸುತ್ತೆ. ನಮ್ಮ ಶಿವಮೊಗ್ಗ ಡಿಸ್ಟಿಕ್ಕಿಗೆ ದುಡಿಮೆ ಆಗ್ತಾಯಿಲ್ಲ, ಹಾಗಾಗಿ ಅವೆಲ್ಲ ಬೇಡ ಅನಿಸುತ್ತೆ. ಪರ್ಮೆಂಟ್ ಎಲ್ಲ ಬಂದು ಮಾಡಿದ್ರೆ ಎಲ್ಲ ಬೈಕ್ ಟ್ಯಾಕ್ಸಿದೆಲ್ಲ ಪರ್ಮೆಂಟ್ ಎಲ್ಲ ಬಂದ್ ಮಾಡಿ ಇದು ಮಾಡಿದ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ. ನಮ್ಮ ಹೆಸರು ನಾಗೇಂದ್ರ ಅಂತ. ಹಲೋ, ನನ್ನ ಹೆಸರು ಟಿಪ್ಪು ಸಾಬು, ನಾನು ಆಟೋ ಡ್ರೈವರು. ಆದರೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ, ಈ ಮೋಟ್ರ್ ಬೈಕ್ಗಳು ಅಂದರೆ ಬಿಟ್ಟು ರ್ಯಾಬಿಟ್ ಅದೆಲ್ಲ ಮಾಡಿ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಅದ್ರ ಗೌರ್ಮೆಂಟ್ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಈ ಬಸ್ಗಳು ಫ್ರೀ ಅದು ಇದು ಅಂತೆಲ್ಲ ಒಂದೊಂದೇ ಫ್ರೀ ಮಾಡ್ಕೊಂಡು ಹೋದರೆ ಮುಂದೆ ಆಟೋ ಡ್ರೈವರ್ಗಳಿಗೆ ತುಂಬ ಕಷ್ಟ ಆಗ್ತಾಯಿದೆ. ದಯವಿಟ್ಟು ಅದನ್ನೊಂದು ನಿಲ್ಲಿಸಿ, ನಮಗೆ ಅದನ್ನು ನಿಲ್ಲಿಸಿ ತುಂಬ ಉಪಕಾರ ಆಗುತ್ತೆ ನಿಮ್ಮಿಂದ.
ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಸರ್. ಅದು ನಮಗೆ ತುಂಬ ಕಷ್ಟ ಆಗ್ತಿದೆ ಸರ್. ಅದನ್ನು ಬೇಡವಾಗಿತ್ತು ನಮಗೆ. ಅದನ್ನೇನಾಗುತ್ತೆ ಅಂದರೆ ನಮಗೆ ಆಟೋ ನಡೆಯೋದೇ ಕಷ್ಟ ಆಗಿದೆ. ಅದ್ರ ಬಗ್ಗೆ ಈಗ ಅದು ಬಿಟ್ಬಿಟ್ಟು ಅದನ್ನು ಮತ್ತೆ ಇನ್ನೂ ನಡೆಯೋದಿಲ್ಲ ಅದಕ್ಕೆ. ಆಗಿ ನಮಗೆ ತುಂಬ ಕಷ್ಟ ಆಗ್ತಿದೆ. ಅದನ್ನು ಬೇಡ ಆಗಿತ್ತು ನಮಗೆ. ಅದು ದಯವಿಟ್ಟು ಅದನ್ನು ನಾವು ಕೈ ಮುಗಿದು ಕೇಳ್ಕೊತಾ ಇದೀವಿ, ಅದನ್ನು ದಯವಿಟ್ಟು ನಿಲ್ಲಿಸ್ಬೇಕು ಅದನ್ನು ಸರ್. ಅದು ಬೇಡ ಸರ್. ಅದು ಅವ್ರು ಒಬ್ರು ಯಾರಿಗೋ ಒಬ್ರಿಗೆ ಅನುಕೂಲ ಆಗುತ್ತೆ ಬಿಟ್ಟರೆ ಸಾವಿರಾರು ಜನಕ್ಕೆ ಕಷ್ಟ ಆಗ್ತದೆ ಅದರಿಂದ. ಅದು ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ, ಅದನ್ನು ದಯವಿಟ್ಟು ಬೇಡ ಸರ್. ಅದನ್ನು ಮಾಡೋದು ಬೇಡ. ಅದನ್ನು ನಮಗೆ ಅನುಕೂಲ ಅಂದ್ರೆ ನೋಡಿ, ಈಗ ನೀವು ನೋಡಿದಾಗ ಎಷ್ಟು ಗಾಡಿ ನಿಂತ್ಕೊಂಡಿದೆ, ಕೆಳಗಡೆ ಇನ್ನೂ ತುಂಬ ಗಾಡಿಗಳಿದೆ ನಮ್ಮವು. 40 ಗಾಡಿ ಇದೆ. ಬೆಳಗಿಂದ 400 ರೂಪಾಯಿ ದುಡಿಮೆ ಮಾಡಿಲ್ಲ ನಾವಿನ್ನು. ಟೈಮ್ ಎಷ್ಟಾಗಿದೆ? 4 ಗಂಟೆ ಆಗಿದೆ. ಈಗ 4 ಗಂಟೆ ಆದರೂ ಕೂಡ 400 ರೂಪಾಯಿ ದುಡಿಮೆ ಮಾಡಿಲ್ಲ. ಏನು ಸರ್ ಮಾಡೋಣ? ಈಗ ಅದು ಮೋಟ್ರ್ ಬೈಕ್ಗಳಿಗೆ ಅದು ಇದೆಲ್ಲ ಕೊಟ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಆಗೋ ದುಡಿಮೆ ಅದು ಆಗೋದಿಲ್ಲ. ಈಗ ನಾವು ಬಿಟ್ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ಮತ್ತು ಈಗ ನಮಗೆ ಬೇರೆ ಕೆಲಸ ಮಾಡೋಕ್ಕೂ ಈಗ ನಮಗೆ ಈ ವಯಸ್ಸಲ್ಲಿ ನಾವು ಏನು ಕೆಲಸ ಮಾಡೋಣ? ನಾವು ಅದನ್ನೇ ನಂಬ್ಕೊಂಡು ಆಟೋನೇ ನಂಬ್ಕೊಂಡು ಜೀವನ ಮಾಡೋರಲ್ವಾ? ಈಗ ದಯವಿಟ್ಟು ಅದನ್ನೊಂದು ಕ್ಯಾನ್ಸಲ್ ಮಾಡಿ, ನಮಗೊಂದು ಅನುಕೂಲ ಮಾಡಿಕೊಡಿ, ನಮಗೊಂದು ಸಹಕಾರ ಮಾಡಿ, ಅದನ್ನು ಕ್ಯಾನ್ಸಲ್ ಮಾಡಿ. ಆಟೋದಲ್ಲಿ ಸಿಟಿ ಲಿಮಿಟಿಗಿಂತ ಜಾಸ್ತಿ ಇದೆ. ಆದರೂ ಬೈಕ್ ಟ್ಯಾಕ್ಸಿ ಕೊಟ್ಟಿರೋದ್ರಿಂದ ಆಟೋದರ ಮೇಲೆ ಭಾಳ ಪರಿಣಾಮ ಬೀಳ್ತಾ ಇದೆ. ರೈಲ್ವೆ ಸ್ಟೇಷನಲ್ಲಿ ಪ್ರೀಪೇಡ್ ಮಾಡಿದ್ದಾರೆ, ಅದು ಪರಿಣಾಮ ಜಾಸ್ತಿ ಬೀಳ್ತಾ ಇದೆ. ಸಿಟಿ ಬಸ್ಸು ಸ್ಟಾಪ್ ಮಾಡಬೇಕು ರೈಲ್ವೆ ಸ್ಟೇಷನಲ್ಲಿ. ಆಟೋದರಿಗೆ ಎಲ್ಲ ಕಡೆಯಿಂದನೂ ಪರಿಣಾಮ ಬೀಳ್ತಾ ಇದೆ. ಆಟೋ ಸಿಟಿ ಲಿಮಿಟು ದಾಟಿ ಹೋಗಿದೆ. ಪರ್ಮಿಟ್ ಸ್ಟಾಪ್ ಮಾಡಬೇಕು. ಅನಾನುಕೂಲ ಇದೆ ಸರ್. ಬೈಕ್ ಟ್ಯಾಕ್ಸಿಯಿಂದ ಅನಾನುಕೂಲ ಇದೆ. ನಮಗೂ ವೈಟ್ ಬೋರ್ಡ್ ಕೊಡಲಿ ಶಿವಮೊಗ್ಗದಲ್ಲಿ. ಆಟೋ ನಾವು ಟ್ಯಾಕ್ಸಿ ರೋಡ್ ಟ್ಯಾಕ್ಸ್ ಕಟ್ಟಂಗಿಲ್ಲ, ವೈಟ್ ಬೋರ್ಡ್ ಮಾಡಿಸ್ಕೊಂತೀವಿ ಆಟೋನ. ಇನ್ಸೂರೆನ್ಸ್ ಇಲ್ಲ, FC ಇಲ್ಲ, ಆರಾಮಾಗಿ ಓಡಿಸ್ಕೊಂಡಿರ್ತೀವಿ. ಬೈಕ್ ಟ್ಯಾಕ್ಸಿ ಯಾವ ಥರ ಕೊಡ್ತಾರೋ ಆ ಥರನೇ ನಾವು ಓಡಿಸ್ತೀವಿ. ಬೈಕ್ ಟ್ಯಾಕ್ಸಿಯಿಂದ ಬಾಡಿಗೆಗಳು ಆಗ್ತಾಯಿಲ್ಲ ಅಣ್ಣ. ಬೈಕ್ ಟ್ಯಾಕ್ಸಿಯಿಂದ ಬಾಡಿಗೆಗಳು ಆಗ್ತಾಯಿಲ್ಲ. ಎಲ್ಲ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತಾಯಿದೆ. ಬೈಕ್ ಟ್ಯಾಕ್ಸಿ ಫಸ್ಟ್ ನಿಲ್ಲಿಸ್ಬೇಕು ಶಿವಮೊಗ್ಗದಲ್ಲಿ. ಆಯ್ತು ಸರ್, ಕೋರ್ಟ್ ಆದೇಶ ಕೊಟ್ಟಿದೆ. ನಮಗೂ ವೈಟ್ ಬೋರ್ಡ್ ಕೊಡಲಿ ಆಟೋಕ್ಕೆ. ನಮಗೂ FC ಇರೋಲ್ಲ, ಇನ್ಸೂರೆನ್ಸ್ ಇರೋಲ್ಲ. ಇನ್ಸೂರೆನ್ಸ್ ಇರುತ್ತೆ, FC ಇರೋಲ್ಲ, ರೋಡ್ ಟ್ಯಾಕ್ಸ್ ಇರೋಲ್ಲ. ಅದೆಲ್ಲ ನಮಗೂ ಅನುಕೂಲ ಆಗುತ್ತಲ್ಲ. ವೈಟ್ ಬೋರ್ಡೇ ಕೊಡಲಿ ನಮಗೂ. ವೈಟ್ ಬೋರ್ಡ್ ಕೊಟ್ಟರೆ ನಮಗೂ ಅನುಕೂಲ ಆಗುತ್ತಲ್ಲ. ಆ ದುಡ್ಡೆಲ್ಲ ಉಳಿಯುತ್ತೆ ನಮಗೆ. ಈಗ ರ್ಯಾಪಿಡೋ ಬಿಟ್ಟಿರೋದು ನಮಗೆ ಹೊಡ್ತಾನೆ ಸರ್ ಆಟೋಕ್ಕೆ. ಪ್ರೀಪೇಡ್ ರ್ಯಾಪಿಡೋ ಬಿಟ್ಟಿದ್ದಕ್ಕೆ ಎಲ್ಲ ಹೊಡ್ತಾನೆ ಬಿದ್ದಿರೋದು. ಆಟೋದರಿಗೆ ಸಿಟಿ ಲಿಮಿಟ್ ದಾಟೋಗಿದೆ ಆಟೋ. ಹಂಗಾಗಿ ಎಲ್ಲ ಹೊಡ್ತಾನೆ ಬೀಳ್ತಾ ಇರೋದು ಸಿಟಿಲಿ. ಎಲ್ಲ ತೊಂದರೆ ಆಗ್ತಾ ಇದೆ ಸರ್. ಅದರಿಂದ ರ್ಯಾಪಿಡೋ ಫಸ್ಟ್ ಸ್ಟಾಪ್ ಮಾಡಬೇಕು. ಬೈಕ್ ರ್ಯಾಪಿಡೋ. ಅದು ರೈಲ್ವೆ ಸ್ಟೇಷನ್ ಇಲ್ಲ. 5 ಗಂಟೆ ಟ್ರೈನಿಗೆ ಬಸ್ ಬಿಡ್ತಾನೆ ಕೇಳ್ರಿ. ಹಾಂ, ಸಮಸ್ಯೆ ಎದುರ್ಕೊಳ್ಳೋದಿಲ್ಲ ಸರ್. ಜನಗಳ ಮೇಲೆ ಪರಿಣಾಮ ಬೀಳ್ತಾ ಇದೆ. ಆಟೋದರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತಾ ಇದೆ ಆಟೋದರಿಗೆ. ಬೈಕ್ ವೈಟ್ ಬೋರ್ಡ್ ಬೈಕ್ ಬಿಟ್ಟಿದ್ದಕ್ಕೆ ನಮಗೆ ತೊಂದರೆ ಆಗ್ತಾಯಿದೆ. ಸಿಟಿ ಬಸ್ ರೋಡ್ ಸ್ಟೇಷನ್ ಬಿಟ್ಟಿದ್ದೆ ಎಲ್ಲ ನಮಗೆ ಭಾಳ ತೊಂದರೆ. ಎಲ್ಲ ಕೇರಿ ಎಲ್ಲ ಬಸ್ಸೇ ಹೋಗ್ತಾ ಇರುತ್ತೆ. ನಮಗೆ ಬಾಡಿಗೆನೇ ಇಲ್ಲ ಇಲ್ಲಿ ಆಟೋದಾರಿಗೆ. ಇದು ಸಿಟಿ ಬಸ್ ನಿಲ್ಲಿಸ್ಬೇಕು. ಆಟೋ ಪರ್ಮನೆಂಟ್ಗಳು ನಿಲ್ಲಿಸ್ಬೇಕು. ಭಾಳ ಗಾಡಿ ಆಗಿಬಿಟ್ಟಿದ್ದಾವೆ. ಸಿಟಿ ಲಿಮಿಟ್ ದಾಟೋಗಿಬಿಟ್ಟಿದೆ. ನಮಗೇನಂತ ನಮಗೆ ಅನುಕೂಲ ಏನಿಲ್ಲ. ಅದರಿಂದ ಅನಾನುಕೂಲ ಐತೆ. ನಮಗೆ ಪರಿಣಾಮ ನಮಗೆ ಬಾಡಿಗೆನೇ ಆಗ್ತಾಯಿಲ್ಲ. ಏನು ಮಾಡೋದು ಇಲ್ಲಿಂದ? ಗಾಡಿಗಳು ಭಾಳ ಇದ್ದಾವೆ. ವೈಟ್ ಬೋರ್ಡ್ ನಮಗೆ ಕೊಡಲಿ. ನಾವು ವೈಟ್ ಬೋರ್ಡ್ ನಮಗೇನು ಇನ್ಶೂರೆನ್ಸ್ ಕಟ್ಟೋದೊಂದಿರೋದು, FC ಇರೋಲ್ಲ, ಏನು ಇರೋಲ್ಲ. ನಾವು ಎಷ್ಟಂತ ನಮಗೆ ಬಾಡಿಗೆನೇ ಆಗೋಲ್ಲ. ಅದು ಕಟ್ಟಿ ಇದು ಕಟ್ಟಿ ಇನ್ಶೂರೆನ್ಸಿಂದ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಗೌರ್ಮೆಂಟಿಗೆ ಏನು ಹೇಳೋದಲ್ಲ. ಅಲ್ಲ, ಅವ್ರು ಮಾಡಿದಾರೆ ಬಡವ್ರ ಮೇಲೆ ಸ್ವಲ್ಪ ಅವರು ಕರೆಂಟೇ ತೋರಿಸ್ಬೇಕು. ಅವ್ರ ಅನುಕೂಲಕ್ಕೋಸ್ಕರ ನಮಗೆ ಇದು ಮಾಡ್ತಾರೆ. ನಮಗೆ ತೊಂದರೆ ಆಗ್ತಾಯಿದೆ.